ಕೆಲವೊಮ್ಮೆ ಪ್ರತಿಯೊಬ್ಬರಿಗೂ ಈ ಥರ ಅನ್ಸುತ್ತೆ, ಜೀವನ ಎಷ್ಟು ವೇಗವಾಗಿ ಬದಲಾವಣೆ ಆಗ್ತಾ ಇದೆ ಅಂತ. ಸ್ಕೂಲ್ ಹೋಗುವಾಗ ಎಲ್ಲವೂ ಸರಿಯಾಗಿ ಇರುತ್ತೆ. ಸ್ಕೂಲ್ ಕಾಲೇಜ್ ಮುಗಿತಾ ಇದ್ದಂತೆ ನೌಕರಿ ಸಲುವಾಗಿ ವೇಟ್ ಮಾಡುತ್ತೇವೆ. ನೌಕರಿ ಸಿಗ್ತಾ ಇದ್ದಂತೆ ಮದುವೆ, ಮತ್ತೆ ಮದುವೆ ಆಗ್ತಾ ಇದ್ದಂತೆ ಜವಾಬ್ದಾರಿಗಳ ಸರಮಾಲನೆ ಪ್ರಾರಂಭ ಆಗುತ್ತೆ. ಮತ್ತೆ ಇದು ನಿಮ್ಮ ಸಾವಿನಲ್ಲಿಯೇ ಅಂತ್ಯಗೊಳ್ಳುತ್ತೆ. ಪ್ರಾರಂಭದಲ್ಲಿ ಪ್ರತಿಯೊಬ್ಬ ಯುವಕನಿಗೆ ಹಣ ಸಂಪಾದನೆ ಮಾಡೋದು, ಮನೆ ನಡೆಸುವುದು, ತಮ್ಮ ಕನಸುಗಳನ್ನ ಪೂರ್ಣಗೊಳಿಸಿ ಲೈಫ್ ನಲ್ಲಿ ಸೆಟ್ಲ್ ಆಗಿ ಖುಷಿಯಾಗಿ ಇರೋದು ತುಂಬಾ ಸಿಂಪಲ್ ಆಗಿದೆ ಅಂತ ಅನಿಸುತ್ತೆ. ಆದರೆ ಗ್ರೌಂಡ್ ರಿಯಾಲಿಟಿನೇ ಬೇರೆ ಆಗಿರುತ್ತೆ. ಮತ್ತೆ ಆಗ ನಮಗೆ ಅರ್ಥ ಆಗುತ್ತೆ ನಿಜವಾದ ಜೀವನ ಎಷ್ಟು ಕಷ್ಟಕರ ಆಗಿದೆ ಅಂತ. ಮತ್ತೆ ಯಾವಾಗ ನಾವು ಬೇರೆಯವರಿಂದ ಮೋಸ ಹೋಗಿ ಜೀವನದಲ್ಲಿದ್ದ ಇಂಪಾರ್ಟೆಂಟ್ ಪಾಠಗಳನ್ನ ಕಲಿತೇವೆ, ಅಲ್ಲಿವರೆಗೆ ತುಂಬಾ ಲೇಟ್ ಆಗಿರುತ್ತೆ. ಮತ್ತೆ ಆ ಸಮಯದಲ್ಲಿ ನಮ್ಮಿಂದ ಪಶ್ಚಾತ್ತಾಪ ಬಿಟ್ಟು ಬೇರೆ ಏನು ಮಾಡಲು ಆಗೋದಿಲ್ಲ. ಆದರೆ ನಾವು ಅದೇ ಇಂಪಾರ್ಟೆಂಟ್ ಪಾಠಗಳನ್ನ 20ರಿಂದ 25ನೇ ವಯಸ್ಸಿಗೆ ಕಲಿತಾಗ ನಿಮ್ಮ ಜೀವನ ಸಹ ಸರಳವಾಗಬಹುದು. ಅದಕ್ಕೆ ನಾನು ನಿಮ್ಗೆ 5 ಇಂಪಾರ್ಟೆಂಟ್ ಲೈಫ್ ಲೆಸನ್ಸ್ ಗಳನ್ನ ಹೇಳ್ತೀನಿ. ಇದನ್ನ ಪ್ರತಿಯೊಬ್ಬ ಯುವಕ ಅರ್ಥ ಮಾಡಿಕೊಳ್ಳಲೇಬೇಕು. ಏಕೆಂದ್ರೆ ಜೀವನದ ಯಾವುದೇ ಹಂತದಲ್ಲಿ ವಿಚಲಿತಗೊಳ್ಳದೇ ಇರಲು ಮತ್ತೆ ಒಬ್ಬ ರಿಯಲ್ ಮೆನ್ನ ಹಾಗೆ ಪ್ರತಿಯೊಂದು ಕಷ್ಟದ ವಿರುದ್ಧ ಹೋರಾಡಲು ರೆಡಿಯಾಗಿರಲು. ಹಾಗಿದ್ರೆ ಬನ್ನಿ ವಿಡಿಯೋ ಪ್ರಾರಂಭ ಮಾಡೋಣ. ಪಾಯಿಂಟ್ ನಂಬರ್ 1, ಸ್ಟಾಪ್ ವರಿಂಗ್ ಅಬೌಟ್ ವಾಟ್ ಅದರ್ ಥಿಂಕ್ ಆಫ್ ಯು. ನೋಡಿ, ಇದೊಂದು ಇಂತಹ ವಿಷಯ ಆಗಿದೆ, ಪ್ರತಿಯೊಬ್ಬ ಮನುಷ್ಯನಿಗೆ ಚಡಪಡಿಕೆಯಲ್ಲಿ ಇಡುತ್ತೆ. ಇವತ್ತು 95% ಜನ ಈ ದೇಶದಲ್ಲಿ ಇದೇ ಕಾರಣಕ್ಕಾಗಿ ಚಿಂತೆ ಮಾಡಿಕೊಳ್ತಾರೆ, ಬೇರೆಯವರ ಮನಸ್ಸಿನಲ್ಲಿ ನನ್ನ ಬಗ್ಗೆ ಏನು ಯೋಚನೆ ನಡೀತಾ ಇದೆ ಅಂತ. ನೋಡಿ, ಬೇರೆಯವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನೇ ಅನಿಸಿಕೆ ಇರಬಹುದು, ಅದರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ. ಬದಲಾಗಿ ನೀವು ಇದರ ಮೇಲೆ ಗಮನ ಹರಿಸಿ, ನಿಮ್ಮ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅಂತ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಬೇರೆಯವರ ಒಪಿನಿಯನ್ಗಳ ಬಗ್ಗೆ ಎಷ್ಟು ತಲೆ ಕೆಡಿಸಿಕೊಳ್ತಾನೆ ಅಂದ್ರೆ ಆತ ತನ್ನ ಐಡೆಂಟಿಟಿಯನ್ನೇ ಮರೆತು ಬಿಡ್ತಾನೆ. ಎಲ್ಲಿವರೆಗೆ ನೀವು ಬೇರೆಯವರ ಒಪಿನಿಯನ್ಗಳನ್ನ ನಿಮ್ಮ ಮೇಲೆ ಹಾವಿ ಆಗಲು ಬಿಡ್ತೀರಾ, ಅಲ್ಲಿವರೆಗೆ ನೀವು ಜೀವನದಲ್ಲಿ ಗ್ರೋ ಆಗೋದಿಲ್ಲ. ನೋಡಿ, ಇವತ್ತಿನಿಂದ 2 ವರ್ಷ ಮುಂಚೆ ನನ್ನ ಮೊದಲ ವಿಡಿಯೋ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ನನಗೂ ಹೀಗೆ ಅನಿಸ್ತಾ ಇತ್ತು, ಜನ ನೋಡಿ ಏನ್ ಅನ್ಕೊಳ್ತಾರೆ ಅಂತ. ಮತ್ತೆ ಆ ದಿನ ನಾ ಇದನ್ನ ಯೋಚನೆ ಮಾಡಿ ಅಲ್ಲೇ ನಿಲ್ತಾ ಇದ್ದಿದ್ರೆ ಇವತ್ತು ಈ ವಿಡಿಯೋ ಮಾಡ್ತಾನೆ ಇರಲಿಲ್ಲ. ನೋಡಿ, ಜೀವನದಲ್ಲಿ ನೀವು ಒಂದು ಹೊಸ ವಿಷಯ ಟ್ರೈ ಮಾಡುವಾಗ ಎಲ್ಲಕ್ಕಿಂತ ಮೊದಲು ನಿಮ್ಮ ಮೈಂಡ್ ಒಳಗೆ ಯೋಚನೆ ಬರದೆ ಜನ ಏನಂತಾರೆ ಅಂತ. ಉದಾಹರಣೆಗೆ ನಿಮ್ಗೆ ಜಿಮ್ ಹೋಗುವುದು ಇದೆ ಅನ್ಕೊಳ್ಳಿ, ಆದ್ರೆ ನಿಮಗೆ ಜನ ನನ್ನ ಬಾಡಿ ನೋಡಿ ಏನ್ ಅನ್ಕೊಳ್ತಾರೆ, ನನ್ನ ಎಕ್ಸರ್ಸೈಸ್ ಮಾಡುವ ರೀತಿ ನೋಡಿ ಜನ ನನ್ನ ಮೇಲೆ ನಗಾಡ್ತಾರೆ, ಏನ್ ಮಾಡ್ಲಿ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ರೆ ನೀವು ಯಾವತ್ತು ಜಿಮ್ ಹೋಗುವುದನ್ನ ಪ್ರಾರಂಭವೇ ಮಾಡೋದಿಲ್ಲ. ನೋಡಿ, ನಮ್ಮ ಅಕ್ಕಪಕ್ಕ ಇಂತಹ ಅನೇಕ ಜನ ಇರ್ತಾರೆ, ಇವರಿಗೆ ಏನೂ ಕೆಲಸ ಇರೋದಿಲ್ಲ, ಖಾಲಿಯಾಗಿ ಕೂತಿರ್ತಾರೆ. ಇಂಥವರು ಏನಾದ್ರೂ ಕಮೆಂಟ್ಸ್ ಮಾಡ್ತಾನೆ ಇರ್ತಾರೆ. ಈಗ ನೀವು ಎಷ್ಟೇ ಪರ್ಫೆಕ್ಟ್ ಆಗಿ ಕೆಲಸ ಮಾಡಿ ನಿಮ್ಮನ್ನ ಟೀಕೆ ಮಾಡ್ತಾನೆ ಇರ್ತಾರೆ. ಇವರು ಸ್ವತಃ ತಮ್ಮ ಜೀವನದಲ್ಲಿ ಏನೂ ಮಾಡಿರೋದಿಲ್ಲ, ಆದರೆ ಬೇರೆಯವರ ಕಾಲು ಎಳೆಯೋದೇ ಇವರ ಕೆಲಸ ಆಗಿರುತ್ತೆ. ನೀವು ಜೀವನದಲ್ಲಿ ಏನೇ ಮಾಡಿ ಇವರು ಏನಾದ್ರೂ ಮಾತಾಡ್ತಾನೆ ಇರ್ತಾರೆ. ಮತ್ತೆ ಯಾವಾಗ ಮಾತಾಡ್ತಾರೆ ಅವಾಗೆಲ್ಲ ವಿಷ ಹರಡಿಸುವ ಮಾತೇ ಮಾತಾಡ್ತಾರೆ. ಇವರು ಯಾರ ಬಗ್ಗೆಯೂ ಒಂದು ಒಳ್ಳೆಯ ಮಾತು ಕೂಡ ಮಾತಾಡೋದಿಲ್ಲ. ಅದಕ್ಕೆ ನೀವು ನಿಮ್ಮ ಜೀವನವನ್ನು ತಮ್ಮ ಕಂಡೀಷನ್ ಮೇಲೆ ಬದುಕಿ, ಏಕೆಂದ್ರೆ ಬೇರೆಯವರ ಒಪಿನಿಯನ್ ಮೇಲೆ ಬದುಕೋದ್ರಿಂದ ಇದು ನಿಮ್ಮ ಗ್ರೋತ್ ಅನ್ನ ನಿಲ್ಲಿಸಿ ಬಿಡುತ್ತೆ. ನೋಡಿ, ಕೆಲವೊಂದಷ್ಟು ಜನರನ್ನ ಬಿಟ್ರೆ ಪ್ರತಿಯೊಬ್ರು ತಮ್ಮ ಜೀವನದ ಬಗ್ಗೆ, ತಮ್ಮ ಕರಿಯರ್ ಬಗ್ಗೆ ಪ್ಲಾನಿಂಗ್ ಮಾಡ್ತಾ ಇರ್ತಾರೆ. ಯಾರ ಬಳಿಯೂ ಅಷ್ಟೊಂದು ಸಮಯವೇ ಇರೋದಿಲ್ಲ ನಿಮ್ಮ ಬಗ್ಗೆ ಯೋಚನೆ ಮಾಡುವಷ್ಟು. ನೋಡಿ, ಜನ ನಮ್ಮ ಬಗ್ಗೆ ಅಷ್ಟೊಂದು ಯೋಚನೆ ಮಾಡುವುದಿಲ್ಲ ನಾವು ಅಂದುಕೊಂಡಷ್ಟು. ಅದಕ್ಕೆ ತಮ್ಮ ಮೈಂಡ್ ಅನ್ನ ಬೇರೆಯವರ ಯೋಚನೆಯಿಂದ ಮುಕ್ತಗೊಳಿಸಿ ಮತ್ತೆ ಸ್ವತಃ ಮುಂದೆ ಬರಲು ಸಮಯ ಕೊಡಿ. ಪಾಯಿಂಟ್ ನಂಬರ್ 2, ಟೈಮ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಮನಿ. ಜಗತ್ತಿನಲ್ಲಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿರುವ ವಿಷಯ ಹಣ ಅಲ್ಲ, ಬದಲಾಗಿ ಸಮಯ ಆಗಿದೆ. ಏಕೆಂದ್ರೆ ಹಣ ಒಂದು ಬಾರಿ ಕಳೆದು ಹೋದ್ರೆ ಮತ್ತೆ ಸಂಪಾದನೆ ಮಾಡಬಹುದು, ಆದ್ರೆ ಸಮಯ ಕಳೆದು ಹೋದ್ರೆ ಮರಳಿ ಸಂಪಾದನೆ ಮಾಡಲು ಆಗೋದಿಲ್ಲ. ಅದಕ್ಕೆ ತಮ್ಮ ಸಮಯವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಿ. ಇವತ್ತಿನ ಯಂಗ್ ಜನರೇಷನ್ ಏನ್ ಮಾಡ್ತಾ ಇದೆ ಗೊತ್ತಾ, ಅತ್ಯಧಿಕ ಜನ ಕೇವಲ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ, ಸಮಯವನ್ನು ಕಳೀತಾ ಇದ್ದಾರೆ. ಈಗ ಸ್ವಲ್ಪ ಯೋಚನೆ ಮಾಡಿ, ನೀವು ಸಮಯವನ್ನು ಕಳೀತಾ ಇಲ್ಲ, ಬದಲಾಗಿ ಸಮಯ ಪ್ರತಿಯೊಬ್ಬರನ್ನ ಕಳೀತಾ ಇದೆ. ನೋಡಿ, ನಾನೇನು ಟೈಮ್ ಪಾಸ್ ಮಾಡಿಲ್ಲ ಅಂತೇನೂ ಇಲ್ಲ, ನಾನು ಕೂಡ ತುಂಬಾ ಟೈಮ್ ಪಾಸ್ ಮಾಡಿದ್ದೇನೆ, ಅನೇಕ ತಪ್ಪುಗಳನ್ನ ಮಾಡಿದ್ದೇನೆ. ಆದರೆ ಒಂದು ಮಾತಿದೆ, ಒಬ್ಬ ಬುದ್ಧಿವಂತ ವ್ಯಕ್ತಿ ಬೇರೆಯವರ ತಪ್ಪುಗಳಿಂದ ಪಾಠ ಕಲಿತಾನೆ. ಅಂದ್ರೆ ನೀವು ನಿಮ್ಮ ಸಮಯ ಎಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅನ್ನೋದು ನಿರ್ಧಾರ ಮಾಡುತ್ತೆ ನೀವು ಜೀವನದಲ್ಲಿ ಎಷ್ಟು ಮುಂದೆ ಹೋಗ್ತೀರಾ ಅನ್ನೋದು. 90% ಜನ ಟೈಮ್ ಪಾಸ್ ಮಾಡಲು ಏನ್ ಮಾಡ್ತಾರೆ, ರೀಲ್ಸ್ ನೋಡ್ತಾರೆ, ಶಾರ್ಟ್ಸ್ ನೋಡ್ತಾರೆ, ಗೇಮ್ಸ್ ಆಡ್ತಾರೆ, ವೆಬ್ ಸಿರೀಸ್ ನೋಡ್ತಾರೆ. ಆದರೆ ಈ ವಿಷಯಗಳು ನಿಮ್ಮ ಜೀವನದಲ್ಲಿ ಯಾವುದೇ ವ್ಯಾಲ್ಯೂ ಆಡ್ ಮಾಡೋದಿಲ್ಲ. ಕೆಲವೊಮ್ಮೆ ಎಂಜಾಯ್ಮೆಂಟ್ ಸಲುವಾಗಿ ಮೂವೀಸ್ ನೋಡೋದು, ಗೇಮ್ಸ್ ಆಡೋದು ಸರಿಯಾಗಿರುತ್ತೆ.
ಇರುತ್ತೆ, ಆದರೆ ದಿನವಿಡೀ ಇದರಲ್ಲೇ ಸಮಯ ವ್ಯರ್ಥ ಮಾಡುವುದು ತಪ್ಪು. ನೋಡಿ, ನೀವು ಟೈಮ್ ಪಾಸ್ ಮಾಡಿದ್ರು ಸರಿಯಾದ ಸ್ಥಾನದಲ್ಲಿ ಮಾಡಿ. ಉದಾಹರಣೆಗೆ, ಒಳ್ಳೆಯ ಪುಸ್ತಕ ಓದಿ, ಮೊಬೈಲ್ ಇಲ್ದೇನೆ ವಾಕಿಂಗ್ ಹೋಗಿ, ಇಲ್ಲ ಶಾಂತವಾದ ಸ್ಥಾನದಲ್ಲಿ ಕುಳಿತು ಧ್ಯಾನ ಮಾಡಿ, ವ್ಯಾಯಾಮ ಮಾಡಿ. ಏನೂ ಆಗಲಿಲ್ಲ ಅಂದ್ರೆ ಪೆನ್ ಕಾಪಿ ತಗೊಂಡು ಲೈಫ್ ನ ಪ್ಲಾನಿಂಗ್ ಮಾಡಲು ಪ್ರಾರಂಭ ಮಾಡಿ. ಒಂದ್ ವೇಳೆ ನೀವು ಟೈಮ್ ಪಾಸ್ ಮಾಡಲು ಕೆಟ್ಟ ಅಭ್ಯಾಸದ ಜೊತೆಗೆ ಒಳ್ಳೆಯ ಅಭ್ಯಾಸಗಳನ್ನ ರಿಪ್ಲೇಸ್ ಮಾಡಿದ್ದಾಗ ಸ್ವಲ್ಪ ದಿನ ಆದ್ಮೇಲೆ ನೀವು ಸ್ವತಃವನ್ನು ನೋಡಿ ಶಾಕ್ ಆಗ್ತೀರಾ. ನಿಮ್ಮ ಜೀವನ ಒಂದು ಬೇರೆ ಡೈರೆಕ್ಷನ್ ಮೇಲೆ ಹೋಗ್ತಾ ಇರುತ್ತೆ. ನೀವು ಕೂಡ ನೋಟಿಸ್ ಮಾಡಿರಬಹುದು, ಯಾವಾಗ ನಾವು ಶ್ರೀಮಂತ ವ್ಯಕ್ತಿಯ ಬಗ್ಗೆ ಮಾತಾಡುವಾಗ ಕೇವಲ ಅವರ ಹಣ ನೋಡೋದಿಲ್ಲ, ಬದಲಾಗಿ ಅದರ ಜೊತೆಗೆ ಸಮಯವನ್ನು ನೋಡುತ್ತೇವೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಇದ್ದಾನೆ, ಆತ 20 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾನೆ ಅಂದ್ರೆ ನೀವು ಅಂತೀರಾ, ಅರೆ ವಾ 20 ಲಕ್ಷನ ಅಂತೀರಾ. ಆದ್ರೆ 20 ಲಕ್ಷ ಸಂಪಾದನೆ ಮಾಡ್ತಾನೆ 20 ವರ್ಷದಲ್ಲಿ, ಅಂದ್ರೆ ಪ್ರತಿ ವರ್ಷ 1 ಲಕ್ಷ, ಮತ್ತೆ ಪ್ರತಿ ತಿಂಗಳು 8,333 ರೂಪಾಯಿ. ಇವಾಗ ಹೇಳಿ, ನಿಜವಾಗ್ಲೂ ಇದು ಒಳ್ಳೆಯ ಅಮೌಂಟಾ? ಖಂಡಿತ ಇಲ್ಲ. ಅಂದ್ರೆ ಕೇವಲ ಟೈಮ್ ಆಡ್ ಮಾಡೋದ್ರಿಂದ ದುಡ್ಡಿನ ವ್ಯಾಲ್ಯೂ ಕಡಿಮೆ ಆಯಿತು. ಆದರೆ ನಾ ಇದನ್ನ ಹೇಳಿದ್ರೆ, ಒಬ್ಬ ವ್ಯಕ್ತಿ 20 ಲಕ್ಷ ಒಂದೇ ವರ್ಷದಲ್ಲಿ ಸಂಪಾದನೆ ಮಾಡ್ತಾನೆ ಅಂದ್ರೆ ಇದು ಒಳ್ಳೆಯ ಅಮೌಂಟ್ ಆಗಿದೆ. ಒಂದೇ ತಿಂಗಳಿಗೆ ಸಂಪಾದನೆ ಮಾಡ್ತಾನೆ ಅಂದ್ರೆ ತುಂಬಾ ಒಳ್ಳೆಯ ಮಾತು. ಅದೇ ಪ್ರತಿದಿನ ಸಂಪಾದನೆ ಮಾಡ್ತಾನೆ ಅಂದ್ರೆ ತುಂಬಾ ಒಳ್ಳೆಯ ಮಾತು. ನೋಡಿ, ಪ್ರಪಂಚದಲ್ಲಿ ಇಷ್ಟು ಅಮೌಂಟ್ ಯಾರಾದ್ರೂ ಒಬ್ರು ಸಂಪಾದನೆ ಅಂತೂ ಮಾಡ್ತಾನೆ ಇದ್ದಾರೆ, ಅದಕ್ಕೆ ಹೇಳಿದ್ದು ಟೈಮ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಮನಿ ಅಂತ. ಒಂದ್ ವೇಳೆ ನಿಮ್ಮ ವಯಸ್ಸು 17ರಿಂದ 28ರ ಮಧ್ಯೆ ಇದ್ರೆ ಇದು ಸರಿಯಾದ ಸಮಯ ಆಗಿದೆ ಕೆಲಸ ಮಾಡೋದು. ಏಕೆಂದ್ರೆ ಈ ಟೈಮ್ ಮತ್ತೆ ಈ ಎನರ್ಜಿ ಕೆಲವು ವರ್ಷಗಳ ನಂತರ ನಿಮ್ಮ ಬಳಿ ಇರೋದಿಲ್ಲ. ನೆನಪಿರಲಿ, ಈ 7ರಿಂದ 8 ವರ್ಷದ ಸಮಯ ನಿಮ್ಮ ಗೋಲ್ಡನ್ ಇಯರ್ಸ್ ಆಗಿರುತ್ತೆ. ಈ ವಯಸ್ಸಿನಲ್ಲಿ ನೀವು ಸ್ಮಾರ್ಟ್ ವರ್ಕ್ ಜೊತೆಗೆ ಕಠಿಣ ಪರಿಶ್ರಮ ಪಟ್ರೆ ನಿಮ್ಮ ಜೀವನ ಬದಲಾವಣೆ ಆಗುತ್ತೆ. ಇಲ್ಲ ಬೇರೆ ಯುವಕರ ಹಾಗೆ ಸಮಯ ವ್ಯರ್ಥ ಮಾಡಿದ್ರೆ ಮುಂದೆ 40ನೇ ವಯಸ್ಸಿಗೆ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ನೆನಪಿರಲಿ. ಪಾಯಿಂಟ್ ನಂಬರ್ 3, ಬಿ ಕಾಶಿಯಸ್ ಇನ್ ದ ರಿಲೇಶನ್ಶಿಪ್. ನೋಡಿ, ರಿಲೇಶನ್ಶಿಪ್ ನಿಮ್ಮ ಜೀವನವನ್ನು ಉದ್ಧಾರನೂ ಮಾಡುತ್ತೆ ಮತ್ತೆ ಹಾಳು ಸಹ ಮಾಡಬಹುದು. ಕೇವಲ ಒಂದು ತಪ್ಪು ನಿರ್ಧಾರ ನಿಮ್ಮ ಪೂರ್ತಿ ಜೀವನವನ್ನು ಹಾಳು ಮಾಡಬಹುದು. ಸ್ಪೆಷಲಿ ತಮ್ಮ ಪಾರ್ಟ್ನರ್ ಅನ್ನ ಆಯ್ಕೆ ಮಾಡುವಾಗ ಯೋಚನೆ ಮಾಡಿ ನಿರ್ಧಾರ ತಗೊಳ್ಬೇಕು. ಆಸ್ ಅ ಮೆನ್, ಯಾವಾಗ ನೀವು ಒಬ್ಬ ಹುಡುಗಿಗೆ ತಮ್ಮ ಜೀವನದಲ್ಲಿ ಸ್ಥಾನ ಕೊಡ್ತೀರಾ, ಆ ಹುಡುಗಿ ಬಳಿ ಅಷ್ಟೊಂದು ಪವರ್ ಇರುತ್ತೆ. ಆಕೆ ನಿಮ್ಮ ಜೀವನವನ್ನು 10 ಪಟ್ಟು ಸುಧಾರಣೆ ಮಾಡಬಹುದು, ಇಲ್ಲ ನಿಮ್ಮ ಜೀವನವನ್ನು ಹಾಳು ಮಾಡಬಹುದು. ನೋಡಿ, ಹಲವು ಬಾರಿ ಹುಡುಗರು ಕೇವಲ ಫಿಸಿಕಲ್ ಅಟ್ರಾಕ್ಷನ್ ಅಥವಾ ಲುಕ್ಸ್ ನ ಕಾರಣದಿಂದ ಆ ಹುಡುಗಿ ಜೊತೆಗೆ ರಿಲೇಶನ್ಶಿಪ್ ನಲ್ಲಿ ಒಳಗಾಗ್ತಾರೆ. ಒಂದು ಬಾರಿಯೂ ಯೋಚನೆ ಮಾಡದೆ ಅವರು ಈ ನಿರ್ಧಾರ ತಗೊಳ್ತಾರೆ. ಮತ್ತೆ ಅವರ ಈ ಶಾರ್ಟ್ ಟೈಮ್ ಡಿಸಿಷನ್ ಮುಂದೆ ಅವರ ಲಾಂಗ್ ಟರ್ಮ್ ಜೀವನದಲ್ಲಿ ಎಷ್ಟು ದೊಡ್ಡ ಇಂಪ್ಯಾಕ್ಟ್ ಹಾಕಬಹುದು ಅಂತ ಅವರಿಗೂ ಸಹ ಗೊತ್ತಿರೋದಿಲ್ಲ. ಅದಕ್ಕೆ ಫೀಮೇಲ್ ನೇಚರ್ ಅನ್ನ ಅರ್ಥ ಮಾಡಿಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ಯಾರೆಲ್ಲ ನಿಮ್ಮ ಜೀವನದಲ್ಲಿ ಬರ್ತಾರೆ ಅವರು ನಿಮ್ಮ ಸಲುವಾಗಿ ಸರಿಯಾಗಿಯೇ ಇರೋದಿಲ್ಲ. ಜನ ಪ್ರೀತಿ ಮತ್ತೆ ಗೆಳೆತನದಲ್ಲಿ ಎಷ್ಟು ಮುಳುಗಿರ್ತಾರೆ ಅಂದ್ರೆ ಎದುರಿನ ವ್ಯಕ್ತಿಯ ನಿಜವಾದ ಇಂಟೆನ್ಷನ್ ಅನ್ನ ಅರ್ಥನೇ ಮಾಡಿಕೊಳ್ಳೋದಿಲ್ಲ. ಮತ್ತೆ ಈ ತಪ್ಪು ನಿರ್ಧಾರ ಅವರಿಗೆ ಇಮೋಷನಲಿ, ಮೆಂಟಲಿ ಮತ್ತೆ ಕೆಲವೊಮ್ಮೆ ಫೈನಾನ್ಷಿಯಲಿ ಡ್ಯಾಮೇಜ್ ಸಹ ಮಾಡಬಹುದು. ಉದಾಹರಣೆಗೆ, ನೀವು ಒಬ್ಬ ಇಂತಹ ವ್ಯಕ್ತಿ ಜೊತೆಗೆ ರಿಲೇಶನ್ಶಿಪ್ ನಲ್ಲಿ ಇದ್ದೀರಾ, ಆ ವ್ಯಕ್ತಿ ನಿಮ್ಗೆ ಕೀಳಾಗಿ ನಡೆಸಿಕೊಳ್ತಾನೆ, ನಿಮ್ಮ ಸಕ್ಸಸ್ ಅನ್ನ ಇಗ್ನೋರ್ ಮಾಡ್ತಾನೆ, ಇಲ್ಲ ನಿಮ್ಮನ್ನ ಮೆಂಟಲಿ ಟಾರ್ಚರ್ ಮಾಡ್ತಾ ಇದ್ರೆ ಈ ಸಂಬಂಧ ನಿಮ್ಮ ಕಾನ್ಫಿಡೆನ್ಸ್ ಅನ್ನ 100% ಕಡಿಮೆ ಮಾಡ್ತಾ ಇರುತ್ತೆ. ಇದರಿಂದ ನಿಮಗೆ ನಾನೇ ತಪ್ಪಾಗಿ ಇದ್ದೇನೆ ಅಂತ ಭಾಸವಾಗುತ್ತೆ, ಇಲ್ಲ ನನಗೆ ಬೆಲೆನೇ ಇಲ್ಲ ಅಂತ ಅನಿಸ್ತಾ ಇರುತ್ತೆ. ನೋಡಿ, ಜಗತ್ತಿನ ಅನೇಕ ಸಕ್ಸಸ್ಫುಲ್ ಜನ ಹೇಳ್ತಾರೆ, ನೀವು ಯಾವ ವ್ಯಕ್ತಿ ಜೊತೆಗೆ ಜೀವನದಲ್ಲಿ ಬದುಕ್ತಾ ಇದ್ದೀರಾ ಅಂದ್ರೆ ಯಾರ ಜೊತೆಗೆ ಮದುವೆ ಆಗ್ತಾ ಇದ್ದೀರಾ ಅನ್ನೋದು ನಿಮ್ಮ ಲೈಫ್ ನಲ್ಲಿನ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ನಿರ್ಧಾರಗಳಲ್ಲಿ ಒಂದಾಗಿರುತ್ತೆ. ಅದಕ್ಕೆ ಈ ನಿರ್ಧಾರ ತಗೊಳ್ಳುವಾಗ ನಿಮ್ಮ ಪ್ರಯಾರಿಟೀಸ್ ಗಳನ್ನ ತಿಳಿದುಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ. ಅಂದ್ರೆ ಯಾವ ಹುಡುಗಿ ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದಾಳೆ, ಆ ಹುಡುಗಿ ನಿಮ್ಗೆ ಮೆಂಟಲಿ ಮತ್ತೆ ಇಮೋಷನಲಿ ಸಪೋರ್ಟ್ ಮಾಡ್ತಾಳ, ನೀವು ಅವಳ ಜೊತೆಗೆ ಇದ್ದಾಗ ನಿಮ್ಮ ಕನಸುಗಳ ಮೇಲೆ, ನಿಮ್ಮ ಗುರಿಗಳ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ, ಅನ್ನೆಸೆಸರಿ ಟೆನ್ಷನ್ ಇಲ್ದೇನೆ. ಒಂದ್ ವೇಳೆ ಇದರ ಉತ್ತರ ಹೌದು ಅಂತ ಇದ್ರೆ ನೀವು ಆ ರಿಲೇಶನ್ಶಿಪ್ ನಲ್ಲಿ ಮುಂದೆವರಿಬಹುದು. ಮತ್ತೆ ಸಂಬಂಧಗಳಿಗೆ ಸ್ವಲ್ಪ ಸಮಯ ಕೊಡಿ, ಆದರೆ ತಮ್ಮ ಸೆಲ್ಫ್ ರೆಸ್ಪೆಕ್ಟ್ ಮತ್ತೆ ಬೌಂಡ್ರೀಸ್ ಗಳನ್ನ ಯಾವತ್ತೂ ಕಾಂಪ್ರಮೈಸ್ ಮಾಡಬೇಡಿ. ಒಂದು ಮಾತಿದೆ, ಯು ಬಿಕಮ್ ದ ಆವರೇಜ್ 5 ಪೀಪಲ್ ಯು ಸ್ಪೆಂಡ್ ದ ಮೋಸ್ಟ್ ಟೈಮ್ ವಿತ್. ಅದಕ್ಕೆ ಒಳ್ಳೆಯ ಜೀವನ ಸಂಗಾತಿಯನ್ನ ಆಯ್ಕೆ ಮಾಡಿ. ಏಕೆಂದ್ರೆ ಈ ವ್ಯಕ್ತಿ ನಿಮ್ಮ ಪರ್ಸನಲ್ ಲೈಫ್ ಮಾತ್ರವೇ ಅಲ್ಲ, ಬದಲಾಗಿ ನಿಮಗೆ ಫ್ಯೂಚರ್ ನಲ್ಲಿ ಸಕ್ಸಸ್ ಸಿಗಲು ಇನ್ಸ್ಪಿರೇಷನ್ ನೀಡ್ತಾನೆ. ಪಾಯಿಂಟ್ ನಂಬರ್ 4, ಡೋಂಟ್ ಟೇಕ್ ಲೈಫ್ ಟು ಸೀರಿಯಸ್ಲಿ, ಲರ್ನ್ ಟು ಎಂಜಾಯ್ ಇಟ್. ಈ ಜಗತ್ತಿನಲ್ಲಿ ತುಂಬಾ ಜನ ತಮ್ಮ ಜೀವನವನ್ನು ಓಪನ್ ಆಗಿ ಬದುಕೋದಿಲ್ಲ. ಪ್ರತಿ ಕ್ಷಣ ಕೆಲಸ, ಓದು, ಗೋಲ್ಸ್, ಟಾರ್ಗೆಟ್ ಇದರಲ್ಲಿಯೇ ಮುಳುಗಿರ್ತಾರೆ. ಹಾ, ಈ ಮಾತು ನಿಜ. ನೀವು ನಿಮ್ಮ ಟೈಮ್ ವೇಸ್ಟ್ ಮಾಡಬಾರ್ದು, ತಮ್ಮ ಗೋಲ್ಸ್ ಮೇಲೆ ಕೆಲಸ ಮಾಡಬೇಕು, ಅವಕಾಶಗಳನ್ನ ಕಳೆದುಕೊಳ್ಬಾರ್ದು, ಇದೆಲ್ಲವೂ ಸರಿ. ಆದರೆ ಇದೆಲ್ಲದರ ಮಧ್ಯೆ ನೀವು ಇಷ್ಟೊಂದು ಬ್ಯುಸಿ ಆಗಬಾರ್ದು. ನಿಮ್ಮ ಜೀವನವನ್ನು ನಿಮ್ಮ ಇಷ್ಟದಂತೆ ಬದುಕದೇ ಇರುವಷ್ಟು ಜೀವನದಲ್ಲಿ ಖುಷಿಯಾಗಿ ಇರಬೇಕು. ಕೆಲಸ ಮತ್ತೆ ಎಂಜಾಯ್ಮೆಂಟ್ ಎರಡೂ ಬ್ಯಾಲೆನ್ಸ್ ನಲ್ಲಿ ಇಡಬೇಕು. ನೋಡಿ, ಜೀವನವನ್ನು
ಎಂಜಾಯ್ ಮಾಡಲು ಲೇಟ್ ನೈಟ್ ಪಾರ್ಟಿ ಮಾಡೋದು, ಡ್ರಿಂಕಿಂಗ್, ಸ್ಮೋಕಿಂಗ್ ಮಾಡೋದು ಅಥವಾ ತುಂಬಾ ಜಾಸ್ತಿ ಓಡಾಡುವ ಅವಶ್ಯಕತೆ ಇಲ್ಲ. ಕೆಲವೊಮ್ಮೆ ಫೋನ್ ಇಲ್ದೇನೆ ವಾಕಿಂಗ್ ಮಾಡಿ, ಆತ್ಮೀಯ ವ್ಯಕ್ತಿ ಜೊತೆಗೆ ಮಾತಾಡಿ, ಗೆಳೆಯರ ಜೊತೆಗೆ ಓಡಾಡಿ, ಮೂವೀಸ್ ನೋಡಿ ಅಥವಾ ಲೋ ಬಜೆಟ್ ನಲ್ಲಿ ಇರುವ ಟ್ರಿಪ್ ಪ್ಲಾನ್ ಮಾಡಿ. ನಿಮ್ಮ ಎಂಜಾಯ್ಮೆಂಟ್ ಸಲುವಾಗಿ ಏನು ಇಂಪಾರ್ಟೆಂಟ್ ಆಗಿರುತ್ತೆ ಅದನ್ನ ಮಾಡಿ. ಏಕೆಂದ್ರೆ ಸಣ್ಣ ಪುಟ್ಟ ವಿಷಯಗಳೇ ಜೀವನವನ್ನು ಇಂಟ್ರೆಸ್ಟಿಂಗ್ ಆಗಿ ಮಾಡುತ್ತೆ. ನೋಡಿ, ಯಾರು ತಮ್ಮ ಕೆಲಸ, ಓದು ಇದನ್ನೇ ತಮ್ಮ ಜೀವನದ ಗೋಲ್ಸ್ ಆಗಿ ನಿರ್ಮಾಣ ಮಾಡಿರ್ತಾರೆ, ಅವರು ತಮ್ಮ 40ನೇ ವಯಸ್ಸಿಗೆ ಬರ್ತಾ ಇದ್ದಂತೆ ಅವರಿಗೆ ರಿಯಲೈಸ್ ಆಗಲು ಪ್ರಾರಂಭ ಆಗುತ್ತೆ. ಅವರು ಅವರ ಯಂಗ್ ಜೀವನ ಕೇವಲ ಓದುವುದರಲ್ಲೇ ಕಳೆದ್ರು ಅನ್ನೋದು ಅವರಿಗೆ ಅರ್ಥ ಆಗುತ್ತೆ. ಈಗ ಅವರ ಬಳಿ ನೆನಪಿಸಿಕೊಳ್ಳಲು ಯಾವುದೇ ವಿಶೇಷ ನೆನಪುಗಳೇ ಇರೋದಿಲ್ಲ. ಅದಕ್ಕೆ ಕೆಲವೊಮ್ಮೆ ತಮ್ಮ ಕೆಲಸ ಮತ್ತೆ ಫೋನ್ ಅನ್ನ ಆಫ್ ಮಾಡಿ ಮತ್ತೆ ತಮ್ಮ ಜೀವನವನ್ನು ಖುಷಿಯಾಗಿ ಬದುಕಿ. ಪಾಯಿಂಟ್ ನಂಬರ್ 5, ಎವ್ರಿಥಿಂಗ್ ಇನ್ ಲೈಫ್ ಇಸ್ ಟೆಂಪರವರಿ. ಜೀವನದ ಎಲ್ಲಕ್ಕಿಂತ ದೊಡ್ಡ ಪಾಠ ಏನಿದೆ ಗೊತ್ತಾ? ಜೀವನದಲ್ಲಿ ಎಲ್ಲವೂ ಟೆಂಪರವರಿ ಆಗಿದೆ. ಜೀವನದಲ್ಲಿ ಪ್ರತಿಯೊಂದು ವಿಷಯ ನಿಮ್ಮ ಜೊತೆಗೆ ಸದಾಕಾಲ ಹೀಗೆ ಇರೋದಿಲ್ಲ. ಈಗ ಅದು ನಿಮ್ಮ ಕೆಟ್ಟ ಸಮಯ ಆಗಿರಲಿ ಇಲ್ಲ ಒಳ್ಳೆಯ ಸಮಯ ಆಗಿರಲಿ, ಎಲ್ಲವೂ ಬದಲಾವಣೆ ಆಗುತ್ತೆ. ಆದರೆ ಒಂದು ಮಾತು ನೆನಪಿರಲಿ, ಇವತ್ತಿನ ಕೆಟ್ಟ ಸಮಯ ಸದಾಕಾಲ ಹೀಗೆ ಇರೋದಿಲ್ಲ ಮತ್ತೆ ಇವತ್ತಿನ ಯಶಸ್ಸು ಕೂಡ ಸದಾಕಾಲ ಹೀಗೆ ಇರೋದಿಲ್ಲ. ಈಗ ಜಸ್ಟ್ ಯೋಚನೆ ಮಾಡಿ, ನೀವು ನಿಮ್ಮ ಜೀವನದ ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆಯನ್ನ ಎದುರಿಸುತ್ತಿರುವಾಗ ನಿಮ್ಗೆ ಅನಿಸುತ್ತೆ ಇದು ಯಾವತ್ತೂ ಮುಕ್ತಾಯವೇ ಆಗೋದಿಲ್ಲ ಅಂತ. ಆದರೆ ಸ್ವಲ್ಪ ದಿನಗಳ ನಂತರ ಆ ಸಮಸ್ಯೆ ದೂರ ಆದಾಗ ನಿಮಗೆ ಅರ್ಥ ಆಗುತ್ತೆ ಎಷ್ಟು ಸ್ಟ್ರೆಸ್ ನೀವು ತಗೊಂಡಿದ್ರಿ ಅಷ್ಟು ಸ್ಟ್ರೆಸ್ ತಗೊಳ್ಳುವ ಅವಶ್ಯಕತೆನೇ ಇರಲಿಲ್ಲ ಅನ್ನೋದು. ನೋಡಿ, ಪ್ರತಿಯೊಂದು ವಿಷಯವನ್ನು ಸಮಯದ ಜೊತೆಗೆ ನೋಡಿ. ನಿಮಗೆ ಗೊತ್ತಿರಬೇಕು, ಯಾವ ಕಠಿಣ ಸಮಯವನ್ನು ನೀವು ಎದುರಿಸುತ್ತಾ ಇದ್ದೀರಾ ಅದು ನಾಳೆ ಬದಲಾವಣೆ ಆಗುತ್ತೆ. ಆದರೆ ಇವತ್ತು ನೀವು ತುಂಬಾ ಖುಷಿಯಾಗಿ ಇದ್ದೀರಾ, ಸಕ್ಸಸ್ ಅನ್ನ ಎಂಜಾಯ್ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ. ಆಗ ಈ ಮಾತು ನೆನಪಿರಲಿ, ಜೀವನದಲ್ಲಿ ಹೊಸ ಚಾಲೆಂಜಸ್, ಸಮಸ್ಯೆಗಳು ಬಂದೇ ಬರುತ್ತೆ. ಈಗ ಅದು ಹಣದ ಸಮಸ್ಯೆ ಆಗಿರಲಿ ಇಲ್ಲ ಸಕ್ಸಸ್ ನ ಸಮಸ್ಯೆ ಆಗಿರಲಿ, ಎವ್ರಿಥಿಂಗ್ ಇಸ್ ಟೆಂಪರರಿ. ಒಂದ್ ವೇಳೆ ನಿಮ್ಮಲ್ಲಿ ಈ ಮೈಂಡ್ ಸೆಟ್ ಇದ್ರೆ ನೀವು ಜೀವನದಲ್ಲಿ ಡೌನ್ ಟು ಅರ್ತ್ ಆಗಿರ್ತೀರಾ. ನಿಮ್ಮಲ್ಲಿ ಯಾವತ್ತೂ ಹಣ ಮತ್ತೆ ಸಕ್ಸಸ್ ಸಲುವಾಗಿ ಈಗೋ ಬರೋದಿಲ್ಲ. ಏಕೆಂದ್ರೆ ನಿಮಗೆ ಗೊತ್ತಾಗಿರುತ್ತೆ ಸಕ್ಸಸ್ ಮತ್ತೆ ಫೇಲ್ಯೂರ್ ಎರಡು ಟೆಂಪರರಿ ಆಗಿದೆ ಅನ್ನೋದು. ಅದಕ್ಕೆ ಡೋಂಟ್ ಗೆಟ್ ಟು ಅಟ್ಯಾಚ್ ಟು ಸಕ್ಸಸ್. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಬಾಯ್ ಬಾಯ್.